ಬಹಳ ಮುಖ್ಯವಾಗಿ ಸೈನಿಕ ಶರಣಾಗತ ಆದ್ರ ಅಂತೇಳಿ ಯಾಕೆ ಈ ಅನುಮಾನ ಬರುತ್ತೆ ಅನ್ನೋಂಥದ್ದನ್ನು ನಿಮಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ. ವಿಶೇಷವಾಗಿ ಯೋಗೇಶ್ವರ್ ಅವರು ಇವತ್ತು ಆಡಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಮುಖ್ಯವಾಗಿ ಫಲಿತಾಂಶಕ್ಕೂ ಮುಂಚಿತವಾಗಿಯೇ ಶರಣಾಗತರಾದ್ರ, ಸೋಲೊಪ್ಪಿಕೊಂಡ್ರ ಸೈನಿಕ ಅಂಥೇಳಿ ಅಭಿಮನ್ಯು ಅರ್ಜುನನಾಗಿದ್ದಾನೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಈಗ ನಿಜಕ್ಕೂ ಕೂಡ ಚಕ್ರವ್ಯೂಹವನ್ನು ಭೇದಿಸಿದ್ದರಲ್ಲಿ ಯಶಸ್ವಿ ಆದ್ರ ಅಭಿಮನ್ಯು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡ್ರ, ಚನ್ನಪಟ್ಟಣ ಜನರ ವಿಶ್ವಾಸ ಉಳಿಸಿಕೊಳ್ಳೋದಕ್ಕೆ ಅವರಿಗೆ ಆಗಲಿಲ್ವಾ ಅಂಥೇಳಿ. ಯಾಕಂದರೆ ಕಾಂಗ್ರೆಸ್ನ ಸಿಂಬಲ್ನಲ್ಲಿ ನಿಂತರೆ ಗೆಲ್ಲೋದು ಈಸಿ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರು. ಆದರೆ ಎದುರಾಳಿಯಾಗಿ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಎದುರುಗಡೆ ಈ ಬಾರಿ ಅಷ್ಟು ಸುಲಭವಾಗಿ ಗೆಲುವಿನ ದಡವನ್ನು ಸೇರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ CPY ಅವರಿಗೆ ಅಂತೇಳಿ. ಮತ್ತು ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಂತ ಕೆಲವು ಅಂಶಗಳಿದೆ. ರಾಜಕೀಯ ದೈತ್ಯ ಶಕ್ತಿ ದೇವೇಗೌಡರ ಹಠ, ಶಪಥ, ಹಗಲಿರುಳು ಹೋರಾಟ, ಇವುಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯ ದೈತ್ಯ ಶಕ್ತಿ ಆಗಿರುವಂಥ ದೇವೇಗೌಡರ ಹಠ, ಶಪಥ, ಹಗಲಿರುಳು ಹೋರಾಟಗಳು, ಇದರಿಂದಾಗಿ ನಿಖಿಲ್ ಅವರಿಗೆ ಹೊಸ ಶಕ್ತಿ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಇಲ್ಲೊಂದು ಕಡೆಯಲ್ಲಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ಕುಳಿತು ಎಲೆಕ್ಷನ್ನಲ್ಲಿ ಕ್ಯಾಂಪೇನಲ್ಲಿ ಭಾಗಿಯಾದಂತಹ ಸಂದರ್ಭ, ದೇವೇಗೌಡರನ್ನು ಕೆಣಕಿದಂತಹ ಸ್ವರೂಪವನ್ನು ನೋಡಿ, ದೇವೇಗೌಡರು ನಿಜಕ್ಕೂ ಅಷ್ಟು ಸುದೀರ್ಘ ಅವಧಿಯಲ್ಲಿ ಅಲ್ಲಿ ಚನ್ನಪಟ್ಟಣದಲ್ಲಿ ಕೂತ್ಕೊಳ್ಳುವಂಥದ್ದು ಪ್ಲಾನನ್ನು ಮೊದಲೇ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಆದರೆ ಯಾವಾಗ ದೇವೇಗೌಡರು ಆ್ಯಂಬುಲೆನ್ಸ್ನಲ್ಲಿ ಬೇಕಿದ್ರೂ ಬರ್ತಾರೆ ಅನ್ನುವಂತಹ ಮಾತುಗಳನ್ನು, ಒಂದು ಭಾಳ ಹಗುರವಾದಂತಹ ಮಾತನ್ನು MC ಅಶ್ವಥ್ ಹೇಳಿದರು. ಆ ಮಾತನ್ನು ಅಶ್ವಥ್ ಮಾತ್ರ ಹೇಳಿರ್ತಿದ್ರೆ ಪರವಾಗಿಲ್ಲ, ಆ ಮಾತನ್ನು ಯಾವಾಗ DK ಸುರೇಶ್ ಅವರು ರಿಪೀಟ್ ಮಾಡಿದ್ರು, ಅಲ್ಲಿನ ನಂತರ ದೇವೇಗೌಡರು ಆ ಕ್ಷೇತ್ರದಲ್ಲಿ 5-6 ದಿವಸಗಳ ಕಾಲ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾ ಬಂದರು. ಕಡೆಯ ಅವಧಿಯಲ್ಲಿ ಕಂಪ್ಲೀಟಾಗಿ ಇಡೀ ಕ್ಯಾಂಪೇನ್ ತನ್ನ ಸುತ್ತಲೇ ಚರ್ಚೆ ತನ್ನ ಸುತ್ತಲೇ ನಡಿಬೇಕು ಅನ್ನೋಂಥ ರೀತಿಯಲ್ಲಿ ದೇವೇಗೌಡರು ನೋಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಅದು ಈಗ ಕೆಲಸ ಮಾಡ್ದಂಗೆ ಕಾಣ್ತಾ ಇದೆ ಅನ್ನುವಂಥದ್ದು ಯೋಗೇಶ್ವರ್ ಅವರ ಅನುಭವಕ್ಕೆ ಬಂದಂತೆ ಗೋಚರಿಸ್ತಾ ಇದೆ. ಕುಮಾರಸ್ವಾಮಿ ಹೋರಾಟದ ಮುಂದೆ ಕೈಗೆ ಹಿನ್ನಡೆ ಆಯ್ತಾ ಅಂತೇಳಿ, ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಕುಮಾರಸ್ವಾಮಿ ಅವರು ಕೂಡ ಮಗನ ಗೆಲುವಿಗಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಬಹಳ ಸ್ವರೂಪಗಳಲ್ಲಿ ಶ್ರಮವನ್ನು ಕೂಡ ಪಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಜಮೀರ್ ಅಹ್ಮದ್ ಖಾನ್ ಹೇಳಿಕೆಗಳಿಂದಲೇ ಮತಗಳು ಬೀಳಲಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಇದೊಂದು ರೀತಿಯಲ್ಲಿ ಕಾಕತಾಳೀಯ, ಕಾಗೆ ಕೂರೋದಿಕ್ಕೂ ಹಣ್ಣು ಉದುರೋದಿಕ್ಕೂ ಎರಡು ಜೊತೆಲೇ ಆಯಿತು ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕಂತೂ ಒಂದು ಸೋಲಿಗೆ ಏನಾದರೂ ಒಂದು ನೆಪ ಹೇಳಬೇಕು ಅಂತ ಹೇಳಿದ್ರೆ ಸುಲಭವಾಗಿ ಸಿಗಬಹುದಾಗಿರುವಂಥ ನೆಪ ಕಾಣ್ತಾ ಇರೋದು ಜಮೀರ್ ಅಹ್ಮದ್ ಖಾನ್ ಅವರು. ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರ ಮಾತಿನಿಂದಾಗಿ ಕೆಲವೊಂದು ಕಡೆಯಲ್ಲಿ ಹಿನ್ನಡೆ ಆಗಿರ್ಬೋದು, ಮತಗಳ ವಿಭಜನೆ ಆಗಿರ್ಬೋದು ಅನ್ನುವಂಥದ್ದು, ಕರಿಯ ಕುಮಾರಸ್ವಾಮಿ ಅಂತ ಹೇಳಿದ್ರಿಂದ ಕೆಲ ಮತಗಳು ಹೋಗಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು CP ಯೋಗೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಜಮೀರ್ ಅವರಿಂದ ಬಂದಿರಬಹುದಾಗಿರುವಂಥ ಮತಗಳ ಕತೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅದನ್ನು ಕೂಡ ಅವರು ಹೇಳಿದ್ದಾರೆ, ಅವರಿಂದಾಗಿ ಕೆಲವು ಮತ ಬಂದಿರಬಹುದು, ಕೆಲವು ಹೋಗಿರಬಹುದು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಟೀಕೆ ಸಹಿಸದೆ ಒಕ್ಕಲಿಗರು ತಿರುಗಿ ಬಿದ್ದಿದ್ದಾರಾ ಅಂತ ಹೇಳಿ. ಯಾಕಂದರೆ ಕಾಲಿಯಾ ಕುಮಾರಸ್ವಾಮಿ ಅಂತ ಹೇಳಿರುವಂಥದ್ದು, ನಿಮ್ಮ ಖಾನ್ದಾನನ್ನೇ ಖರೀದಿ ಮಾಡ್ತೀವಿ ಅಂತ ಹೇಳಿರುವಂಥದ್ದು, ಇಂತಹ ಮಾತುಗಳು ಅದನ್ನು ಒಕ್ಕಲಿಗರು ಸಹಿಸಲಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅಂತ. ಉತ್ತಮ ಹೋರಾಟ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಉತ್ತಮ ಹೋರಾಟ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಅಂದರೆ ಉತ್ತಮ ಹೋರಾಟ ಕೊಟ್ಟ ತಕ್ಷಣ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ, ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಳೆ ಮೈಸೂರು ಭಾಗದಲ್ಲಿ BJP JDS ಕಾಂಬಿನೇಷನ್ ವರ್ಕೌಟ್ ಆಯಿತಾ ಅಂತೇಳಿ. ಯಾಕಂದರೆ ಅವರೊಂದು ಮಾತನ್ನು ಹೇಳಿದ್ದಾರೆ, ನಾನು BJP ಇದ್ದಾಗ ಸಾಕಷ್ಟು ಸಂಘಟನೆಯನ್ನು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ತನ್ನ ಸಂಘಟನೆಯ ಫಲ BJPಗೇ ಮತ್ತೆ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಯೋಗೇಶ್ವರ್ ಅವರು ಈಗ ಯೋಚನೆ ಮಾಡಿದ್ರೆ, ಹಾಗಾದರೆ ಅವರು BJPಯಿಂದಲೇ ಅಥವಾ JDS ಇಂದಲೇ ಚುನಾವಣೆಯನ್ನು ಎದುರಿಸೋದಕ್ಕಿದ್ದಂಥ ಆಫರನ್ನು ಯಾಕೆ ತಿರಸ್ಕರಿಸಿದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಒಂದೊಂದು ಸೀಸನ್ನಲ್ಲಿ ಒಂದೊಂದು ಪಕ್ಷದಿಂದ ಆಡಿದಂತಹ ಸೈನಿಕರಿಗೆ ಈಗ ಸೋಲು ನಿಶ್ಚಿತವಾ ಅಂತ ಹೇಳ್ಕೊಂಡು ಇದನ್ನು ಅವರು ಕೂಡ ಓಪನ್ ಆಗಿ ಮಾತಾಡ್ಕೊಂಡಿದ್ದಾರೆ. ಒಂದೊಂದು ಸೀಸನ್ನಲ್ಲಿ ನಾನು ಒಂದೊಂದು ಕಡೆಯಲ್ಲಿ ನಿಂತಿದ್ದೀನಿ, ಒಂದೊಂದು ಪಕ್ಷಗಳಲ್ಲಿ ನಿಂತಿದ್ದೀನಿ, ಇಲ್ಲಿ ಏನಾದ್ರು ಸೋಲಾದರೆ ನಾನು ಪಕ್ಷಾಂತರ ಮಾಡಿದ್ದರಿಂದಾಗಿ ಆಗಿರುವಂಥ ಸೋಲು, ಒಂದು ವೇಳೆ ಗೆಲುವಾದರೆ ಅದು ಕಾಂಗ್ರೆಸ್ನ ಆಡಳಿತಕ್ಕೆ ಸಿಕ್ಕಿರುವಂತಹ ಗೆಲುವು ಅನ್ನೋದರ ಮೂಲಕವಾಗಿ ಸೋಲಿನ ಹೊಣೆಗಾರಿಕೆಯನ್ನು ತಾನೇ ಹೊತ್ಕೊಳ್ಳೋದಕ್ಕೆ ಆಲ್ರೆಡಿ ರೆಡಿ ಆದಂತೆ ಕಾಣ್ತಾ ಇದ್ದಾರೆ. ದೇವೇಗೌಡ ಕುಮಾರಸ್ವಾಮಿ ಥರ CP ಯೋಗೇಶ್ವರ್ ಅವ್ರನ್ನ ಒಕ್ಕಲಿಗರು ಒಪ್ಪಿಕೊಳ್ಳಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಒಕ್ಕಲಿಗ ಸಮುದಾಯಕ್ಕೆ ಅವರೇ ದೊಡ್ಡ ನಾಯಕರುಗಳು ಅನ್ನುವಂಥ ರೀತಿಯಲ್ಲೂ ಕೂಡ CP ಯೋಗೇಶ್ವರ್ ಅವರು ಮಾತನಾಡಿದ್ದಾರೆ. ಅವ್ರ ಮಾತುಗಳನ್ನು ಕೇಳ್ತಾ ಹೋದಾಗ ಈ ರೀತಿಯಂಥ ಅನೇಕ ಪ್ರಶ್ನೆಗಳು, ಅನೇಕ ಅನುಮಾನಗಳು ಮೂಡ್ತವೆ. ನಿಮಗೆ ನೇರವಾಗಿ ಅವರ ಮಾತನ್ನ ಈಗ ತೋರಿಸ್ತೀನಿ. ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ.
ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ. ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರೇ ಗೆದ್ದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ಯೋಗೇಶ್ವರು ಸೇರ್ತಾರೆ, ಡಿ ಕೆ ಶಿವಕುಮಾರ್ ಸೇರ್ತಾರೆ, ಡಿ ಕೆ ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಇನ್ನು ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ ಯೋಗೇಶ್ವರ್ ಅವರ ಮಾತುಗಳಿಗೆ, ಮತ್ತು ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೆ ನನ್ನ ಅಭಿನಂದನೆಗಳು. ತಾವು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಕರಿಯಾ ಐ ಲವ್ ಯು ಅದನ್ನು ಸರಿಯಾಗಿ ಹೇಳಲಿಲ್ಲ. ಕರಿಯಾ ಅಂತ ಪದ ಉಪಯೋಗ ಮಾಡಿದ್ದು ಇಡೀ ಒಂದು ಗೌಡ ಜನಾಂಗಕ್ಕೆ, ಆ ಒಕ್ಕಲಿಗ ಜನಾಂಗಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಹೀಗೆ ಇಲ್ಲೀಗ ಜಮೀರ್ ಅಹಮದ್ ಅವರ ಮಾತಿನಿಂದಾಗಿಯೇ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಚರ್ಚೆಗಳು ಜೋರಾಗಿದ್ದಾವೆ. ಫಲಿತಾಂಶದವರೆಗೆ ಕಾಯಲೇಬೇಕು. ಅಂತಿಮವಾಗಿ ಜನ ಬರೆದಿರುವಂತಹ ಫಲಿತಾಂಶ, ಯಾಕೆಂದರೆ ಗೌಪ್ಯ ಮತದಾನ ನಡೆಯುವಂಥದ್ದು. ನಮ್ಮಲ್ಲಿ ಯಾವುದೇ ಅಂಕಿ ಸಂಖ್ಯೆಗಳು ಬೂತ್ ಲೆವೆಲ್ನಲ್ಲಿ ನಡೆದರೂ ಕೂಡ ಅಂತಿಮವಾಗಿ ಇರುವಂಥದ್ದು ಫಲಿತಾಂಶದ ಮೂಲಕ ಗೊತ್ತಾಗುತ್ತೆ. ಆದರೆ ನಿಜಕ್ಕೂ ಯೋಗೇಶ್ವರ್ ಅವರ ಮಾತು ಅದು ಸತ್ಯನೇನ? ನಿಜಕ್ಕೂ ಅವರು ಸೋಲನ್ನು ಒಪ್ಪಿಕೊಳ್ಳುವಂತಹ ಹಂತಕ್ಕೆ ಬಂದಿದ್ದಾರಾ, ಅಥವಾ ಕೂದಲೆಳೆಯ ಅಂತರ ಅನ್ನೋದ್ರ ಮೂಲಕವಾಗಿ ಬೇರೆನೇನೋ ಮೆಸೇಜನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರಾ? ಯಾಕಂದರೆ ರಾಜಕೀಯದಲ್ಲಿ ಗೊಂದಲವನ್ನು ಯಾವ ಹಂತದಲ್ಲೂ ಕೂಡ ಮೂಡಿಸ್ಕೊಂಡು ಮುಂದುವರಿಯೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ಅಥವಾ ಸೋಲಿಗೂ ಒಂದು ವೇಳೆ ಸೋತ್ರೆ ಅದಕ್ಕೆ ಈಗಿದ್ಲೇ ಒಂದು ತಯಾರಿಯನ್ನು ಮಾಡಿಕೊಂಡಿದ್ರೆ ನಾಳೆ ಕಾರಣಗಳನ್ನು ಕೊಡುವಂಥದ್ದು ಸುಲಭ ಆಗ್ಬೋದು, ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದು ಕೂಡ ಸುಲಭ ಆಗ್ಬೋದೇನೋ ಅನ್ನುವಂಥ ಅನುಮಾನವೂ ಕೂಡ ಮೂಡುತ್ತೆ.